ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಈ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಲ್ಯಾಂಡ್ ಸರ್ವೇಯರ್ ಈ ಹುದ್ದೆಗಳಿಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವತ್ತು ನಾನು 572 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ಬಗ್ಗೆ, ಹಾಗೆ 750 ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ಬಗ್ಗೆ ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಆರಂಭಗೊಂಡಿದೆ. ಅಂದರೆ ನಿಮಗೆ ಲ್ಯಾಂಡ್ ಸರ್ವೆ ಪೇಪರ್ 1, ಪೇಪರ್ 2 ಏನಿದೆ ಮತ್ತು ಸ್ಪೆಸಿಫಿಕ್ ಪೇಪರ್ ಮ್ಯಾಥ್ಸ್ ಏನಿದೆ, ಇವೆರಡು ಆನ್ಲೈನಲ್ಲಿ ಸಿಗ್ತದೆ, ಆಫ್ಲೈನಲ್ಲಿ ಇಲ್ಲ. ಆದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳೇನಿದೆ ಇದು ಆಫ್ಲೈನ್ ಮತ್ತು ಆನ್ಲೈನ್ ಸಹ ಎರಡರಲ್ಲೂ ಸಹ ಲಭ್ಯ ಇದೆ. ನೀವು ಬೈ ಮಾಡಿ ಇದನ್ನು ತಗೋಬೋದು. ಇಲ್ಲ ಅಂದರೆ ನೀವು ಬೈ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸುಮಾರು ನಿಮಗೆ 800+ ವೀಡಿಯೋಗಳು ಬರೀ ಕ್ವಶನ್ ಅನಾಲಿಸಿಸ್, ಅಂದರೆ ಈ ಕಳೆದ ವರ್ಷಗಳಲ್ಲಿ ಅಥವಾ ಇಂದಿನ ವರ್ಷಗಳಲ್ಲಿ ನಡೆದಂಥ ಸುಮಾರು 5 to 6 ಇಯರ್ಸಿಂದ ನಡೆದಂಥ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಪ್ರಶ್ನೆ ಪತ್ರಿಕೆಗಳು, ಹಾಗೆ KPSCಯ ಪ್ರಶ್ನೆ ಪತ್ರಿಕೆಗಳು, ಅದೇ ರೀತಿಯಾಗಿ ಕರ್ನಾಟಕ ಪೊಲೀಸ್ ಸರ್ವಿಸ್ ಏನಿದೆ ಈ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಬಗ್ಗೆ ಇರ್ಬೋದು, ನೆಕ್ಸ್ಟು ಅದಾದಮೇಲೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲ ಪ್ರಶ್ನೆಗಳ ಒಂದು ಅನಾಲಿಸಿಸನ್ನು ನಾವಲ್ಲಿ ಮಾಡಿದ್ದೇವೆ. ನೀವು ಇದಕ್ಕೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗಾದರೆ ಇನ್ನೂ ಆನ್ಲೈನಲ್ಲಿ ನೀವೇನಾದರೂ ಯಾವ ರೀತಿ ನಮ್ಮ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಬೈ ಮಾಡಿ ಕ್ಲಾಸಸ್ಸನ್ನು ನೋಡಬೇಕಂದ್ರೆ ಫಸ್ಟ್ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಬೇಕು. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಓಪನ್ ಮಾಡಿದ ಮೇಲೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಈ ರೀತಿಯಾದಂಥ ಒಂದು ಲೋಗೋ ಕಾಣುತ್ತೆ ನಿಮಗೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಬೈ ಅಂತ ಕೇಳುತ್ತೆ. ಬೈ ಮಾಡಿದರೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಬೈ ಮಾಡಿದರೆ ಆನಂತರ ಕಂಟೆಂಟ್ ಅಂತ ಇರುತ್ತೆ, ಅಲ್ಲಿ ಹೋದರೆ ನಿಮಗೆ ಈ ಒಂದು ವಿಡಿಯೋಗಳು ಓಪನ್ ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಮೊದಲ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ನಮಗೆ ಈ ಮುಸ್ಲಿಂ ಲೀಗ್ನಿಂದ ಒಂದು ವಿಶೇಷವಾದಂಥ ದ್ವಿರಾಷ್ಟ್ರ ಸಿದ್ಧಾಂತಗಳ ಪಟ್ಟು ಹೇಗೆಲ್ಲ ಬಂತು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ 1940ರಲ್ಲಿ ಪ್ರತಿಪಾದಿಸಿದ ದ್ವಿರಾಷ್ಟ್ರ ಸಿದ್ಧಾಂತದ ಅಡಿಯಲ್ಲಿ ಮುಸಲ್ಮಾನರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನಿಟ್ಟ ಸ್ಥಳ ಯಾವುದು ಅಂತ. ನೋಡಿ, ನಮಗೆ ಇಲ್ಲಿ ಎರಡು ಕನ್ಫ್ಯೂಸ್ ಆಗುತ್ತೆ. 1906ರಲ್ಲಿ ಸ್ಥಾಪನೆಯಾದಂಥ ಮುಸ್ಲಿಂ ಲೀಗ್, ನೆಕ್ಸ್ಟು 1920ರಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂಥ ಈ ಡ್ಯುಯಲ್ ನೇಷನ್ ಥಿಯರಿ ಮೊಹಮ್ಮದ್ ಇಕ್ಬಲ್ಗೆ ಸಂಬಂಧಿಸಿದಂತೆ, 1933ರಲ್ಲಿ ಈ ರೆಹಮತ್ ಆಲಿ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಪಾಕಿಸ್ತಾನ ಅಂತಕ್ಕಂತಹ ಒಂದು ಹೆಸರನ್ನು ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ನಮಗೆ 1929ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವ್ರು ಏನು ಮಾಡ್ತಾರೆ, ಒಂದು 14 ಪಾಯಿಂಟ್ಸ್ 14 ಅಂಶಗಳನ್ನು ಹೊರಡಿಸ್ತಾರೆ. ಅದಾದಮೇಲೆ 1931ರಲ್ಲಿ ಕರಾಚಿ ಅಧಿವೇಶನ ನಡೆಯುತ್ತೆ. ಯಾವ್ದು ನಡೆಯುತ್ತೆ? ಕರಾಚಿ ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಆಗಿರ್ತಾರೆ. ಹಾಗಾದರೆ ಇಲ್ಲಿ ಆರ್ಥಿಕ ಅನ್ನೋದಕ್ಕಿಂತ ಮಾನವ ಹಕ್ಕುಗಳ ಘೋಷಣೆ ಆಗುತ್ತೆ ಮತ್ತು ಆರ್ಥಿಕ ಹಕ್ಕುಗಳ ನೀತಿಗಳ ಬಿಡುಗಡೆ ಆಗುತ್ತೆ. ಇದು ಕರಾಚಿಯಲ್ಲಿ. ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ 4 ಆಪ್ಷನ್ಸ್ ಇದೆ. ಲಾಹೋರ್ ಇದೆ, ಕರಾಚಿ ಇದೆ, ಸಿಂಧ್ ಇದೆ, ಪೇಶಾವರ್ ಇದೆ. ಬಟ್ ನಮಗೆ ಈ ಘೋಷಣೆ ಆಗಿದ್ದಂಥದ್ದು ಎಲ್ಲಿ ಅಂದರೆ ಈ ಲಾಹೋರಲ್ಲಿ ಅನ್ನೋದು ಗೊತ್ತಿರಬೇಕು. ಲಾಹೋರಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಆದರೆ 1929ರ 14 ಅಂಶಗಳ ಒಂದು ಘೋಷಣೆ ಡಿಕ್ಲರೇಷನ್ ಆಗಿದ್ದೆಲ್ಲಿ ಅಂದರೆ ದೆಹಲಿ ಅಂತ ಗೊತ್ತಿರಬೇಕು. ಜನವರಿ 1ನೇ ತಾರೀಕು ಮುಸ್ಲಿಂ ಲೀಗ್. ಇದೇ ರೀತಿಯಾಗಿ ಈ ಮುಸ್ಲಿಂ ಲೀಗ್ನಿಂದ ಈ ಘೋಷಣೆ ಪಾಕಿಸ್ತಾನ ಟರಾವೋ ಅಂತಕ್ಕಂಥ ಅಂಶ ಬಂತು. ಕಾರಣ ಏನು ಅಂತ ನಮಗೆ ಗೊತ್ತಿರಬೇಕು. 1939ಕ್ಕೆ ಬ್ರಿಟನ್ನಲ್ಲಿ ಅಥವಾ ಈ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿರುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಈ ಬ್ರಿಟನ್ ಇರ್ಬೋದು ಅಥವಾ ಇಂಗ್ಲೆಂಡ್ ಇರ್ಬೋದು, ಇದಕ್ಕೆ ಮುಖ್ಯವಾಗಿ ಭಾರತದ ಸಹಾಯ ಬೇಕಾಗಿರುತ್ತೆ. ಯಾಕೆಂದರೆ ಜರ್ಮನಿ, ಜಪಾನ್ ಮತ್ತು ಯಾರು ನಮ್ಮ ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಅಟ್ಯಾಕ್ ಮಾಡಿ ನಮ್ಮ ದೇಶವನ್ನೇನಾದರೂ ಗೆದ್ದರೆ ಬ್ರಿಟನ್ ಮರ್ಯಾದೆ ಇಂಟರ್ನ್ಯಾಷನಲ್ ಮೂಮೆಂಟಲ್ಲಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಸಹಾಯಕ್ಕೋಸ್ಕರ ಏನು ಮಾಡ್ತಾರೆ, ಇದೇ ವರ್ಷ ಅವರು 1940 ಮಂತ್ ಆಫ್ ಮಾರ್ಚಲ್ಲಿ ಜಿನ್ನಾ ಅವರ ಈ ಒಂದು ಡಿಮ್ಯಾಂಡ್ಸ್ ಹೊರಗೆ ಬರುತ್ತೆ. ಅದೇ ರೀತಿಯಾಗಿ 1940 ಈ ಆಗಸ್ಟಲ್ಲಿ ಏನಾಗುತ್ತೆ, ಈ ಒಂದು ಆಗಸ್ಟ್ ಆಫರನ್ನು ಕೊಡ್ತಾರೆ, ಆಗಸ್ಟ್ ಕೊಡುಗೆಯನ್ನು ಕೊಡ್ತಾರೆ, ನೀವು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಅಂತ. ಅದೇ ರೀತಿಯಾಗಿ 1940 ಈ ಅಕ್ಟೋಬರಲ್ಲಿ ಏನಾಗುತ್ತೆ ಅಂದರೆ ಈ ಇಂಡಿವಿಜುವಲ್ ಮೂಮೆಂಟನ್ನು ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ವಿನೋಬಾ ಭಾವೆ ಮತ್ತು ಮೊದಲ ಅಧ್ಯಕ್ಷರು, ನೆಹರು ಅದರ ಸೆಕೆಂಡ್ ಅಧ್ಯಕ್ಷರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಂತರದ ಅಧ್ಯಕ್ಷರಾಗ್ತಾರೆ. 1940ರ ಈ 3 ಘಟನೆಗಳನ್ನು ಕನ್ಫ್ಯೂಸ್ ಮಾಡಿ ಕೇಳ್ಬೋದು. ಒಂದು ಮಾರ್ಚಲ್ಲಾಗುತ್ತೆ, ಒಂದು ಆಗಸ್ಟಲ್ಲಾಗುತ್ತೆ, ಒಂದು ಅಕ್ಟೋಬರ್ಲಾಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು.
ಎಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಲಾಹೋರ್. ನೋಡಿ, ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಯಾರು ಅಂದರೆ ಮೊಹಮ್ಮದ್ ಇಕ್ಬಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಮೊಹಮ್ಮದ್ ಇಕ್ಬಲ್ ಸಾರೆ ಜಹಾಂಸೆಯನ್ನು ಉರ್ದು ಭಾಷೆಯಲ್ಲಿ ಬರೆದಿರ್ತಕ್ಕಂಥವ್ರು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಮೊದಲ ಪ್ರಶ್ನೆಗೆ ಉತ್ತರ. ಫ್ರೆಂಡ್ಸ್, ಎರಡನೇ ಪ್ರಶ್ನೆ ತುಂಬ ಈಸಿ ಇದೆ. ಮೈಸೂರು ಒಡೆಯರ ಕೊನೆಯ ಅರಸರು ಯಾರ್ಯಾರು ಅಂತ. ನೋಡಿ, ಇದುವರೆಗೆ ಏನು ಕೊಡ್ತಾ ಇದ್ದ, ನಮಗೆ ಮೈಸೂರು ಒಡೆಯರ ಬಗ್ಗೆ ಕೇಳ್ತಾ ಇದ್ದ. ನೋಡಿ, ಮೈಸೂರು ಒಡೆಯರ ಬಗ್ಗೆ ಮೇಜರಾಗಿ ಏನು ಕ್ವಶನ್ ಬರ್ತಾ ಇದ್ರು, ಇದರ ಒಂದು ಸ್ಥಾಪಕರು ಯಾರು ಅಂತ ಬರ್ತಾ ಇತ್ತು. ನೋಡಿ, ಇದರ ಸ್ಥಾಪಕರಿಗೆ ಸಂಬಂಧಿಸಿದಂತೆ ನಮಗೆ ಈ ಒಂದು ಯದುರಾಯ ಅಂತ ಏನಿದ್ದಾರೆ, ಅದೇ ರೀತಿಯಾಗಿ ನಮಗೆ ಈ ಒಂದು ಕೃಷ್ಣ ರಾಯ ಅಂತ ಏನಿದ್ದಾರೆ, ಇವರು ಎಲ್ಲಿಯವರು, ಈ ಗುಜರಾತಿನ ದ್ವಾರಕಿಯವರು. ಎಲ್ಲಿಯವರು? ಗುಜರಾತಿನ ದ್ವಾರಕಿಯವರು. ಇವರು ಇಲ್ಲಿಗೆ ಮೈಸೂರಿಗೆ ಬಂದು ಎಲ್ಲಿರ್ತಾರೆ, ಯಳಂದೂರು ಅಥವಾ ಹದಿನಾಡಲ್ಲಿ ಇರ್ತಾರೆ. ಇವರು ಯಾವ ವಂಶಕ್ಕೆ ಸೇರಿದವರು ಅಂದರೆ ಯದು ವಂಶ. ಇವರು ಯದು ವಂಶಕ್ಕೆ ಸೇರಿದವರು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಇಲ್ಲಿ ಕೇಳಿರೋ ಪ್ರಶ್ನೆ ನಮಗೆ ಈ ಯದುರಾಯ ಕೃಷ್ಣರಾಯ ಸ್ಥಾಪಕರಾದಮೇಲೆ ಮೇಜರಾಗಿ ನಮಗೆ ಈ ದಸರಾ ಉತ್ಸವ ರಾಜ ಒಡೆಯರೇನಿದ್ದಾರೆ, ಈ ರಾಜ ಒಡೆಯರು ಇಂಪಾರ್ಟೆಂಟು. 1610ರಲ್ಲಿ ದಸರಾ ಉತ್ಸವವನ್ನು ಸ್ಟಾರ್ಟ್ ಮಾಡಿ. ರಾಜ ಒಡೆಯರಾದಮೇಲೆ ನಿಮಗೆ ಮೇಜರಾಗಿ ಈ ದೊಡ್ಡ ದೇವರಾಜ ಒಡೆಯರು, ಕೃಷ್ಣದೇವರಾಜ ಒಡೆಯರು ಇವರೆಲ್ಲ ಬರ್ತಾ ಹೋಗ್ತಾರೆ. ನಿಮಗೆ ಅದರಲ್ಲಿ ಈ ದೊಡ್ಡ ದೇವರಾಜ ಒಡೆಯರ್ ಇರ್ಬೋದು, ಚಿಕ್ಕ ದೇವರಾಜ ಒಡೆಯರ್ ಇರ್ಬೋದು, ಈ ಎರಡನೇ ಕೃಷ್ಣದೇವರಾಜ ಒಡೆಯರು ಅಂದರೆ ಎರಡನೇ ಈ ಕೃಷ್ಣ ರಾಜ ಒಡೆಯರ ಕಾಲದಲ್ಲೇ ಈ ಒಂದು ಹೈದರಾಲಿ ಬಂದಿದ್ದು, ಹೈದರಾಲಿ ಬಂದಂಥದ್ದು. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬರ್ತಾರೆ. ಇಲ್ಲಿ ಯಾರಿದೆ? ಮುಮ್ಮಡಿ ಇದೆ. ಮೂರನೇ ಕೃಷ್ಣರಾಜ ಒಡೆಯರು ಬರ್ತಾರೆ. ನೋಡಿ, ಮೂರನೇ ಕೃಷ್ಣರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ನಡುವೆ ಯಾರು ಬರ್ತಾರೆ? 10ನೇ ಈ ಒಂದು ಚಾಮರಾಜ ಒಡೆಯರು ಬರ್ತಾರೆ, ಕೆಂಪನಂಜಮ್ಮಣ್ಣಿಯವರ ಒಂದು ಹಸ್ಬೆಂಡ್. ಅದಾದಮೇಲೆ ಯಾರು ಬರ್ತಾರೆ ಅಂದರೆ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಬರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಗಾಂಧೀಜಿ ಏನು ಮಾಡ್ತಾರೆ, ಈ ರಾಜಶ್ರೀ ಅಂತಕ್ಕಂಥ ಬಿರುದನ್ನು 1927ನಲ್ಲಿ ನೀಡಿದರು ಅಂತ ಗೊತ್ತಿರಬೇಕು. ಎಸ್, ಅದಾದಮೇಲೆ ಈಗ ನಮಗೆ ಮುಮ್ಮಡಿ ಆಯಿತು, 10ನೇ ಚಾಮರಾಜ ಒಡೆಯರ್ ಆಯಿತು, ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಯಿತು. ಯಾಕೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ 1831ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಕಮಿಷನರ್ ಅಥವಾ ಈ ಆಡಳಿತವನ್ನು ತರ್ತಾರೆ, ಮೈಸೂರನ್ನು ಕ್ಯಾಪ್ಚರ್ ಮಾಡ್ತಾರೆ. 1881ರಲ್ಲಿ ಈ ರಿಟರ್ನ್ ಕಾಲದಲ್ಲಿ 10ನೇ ಚಾಮರಾಜ ಒಡೆಯರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ. ನೆಕ್ಸ್ಟ್ ಹಾಗಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆದಮೇಲೆ ಬಂದಂಥವರೇ ಈ ಒಂದು ಜಯಚಾಮ. ಈ ಜಯಚಾಮ ರಾಜ ಒಡೆಯರ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ಜಯಚಾಮರಾಜ ಒಡೆಯರ್ ಆದಮೇಲೆ ನಮಗೆ ಏನು ಬರ್ತಾರೆ, ಮತ್ತೆ ನಮಗೆ ಇವರು ಮೈಸೂರು ಆಳ್ವಿಕೆಯನ್ನು ಮಾಡಿ ಮೊದಲು ಕರ್ನಾಟಕದ ರಾಜ್ಯಪಾಲರಾಗಿ ಮತ್ತು ಹೊರರಾಜ್ಯದಲ್ಲೂ ರಾಜ್ಯಪಾಲರಾಗಿ ನಂತರ ನಮಗೇನಾಗ್ತಾರೆ, ಈ ಶ್ರೀಕಂಠದತ್ತ ಒಡೆಯರು ಬರ್ತಾರೆ. ಶ್ರೀಕಂಠದತ್ತ ಒಡೆಯರ ಆದಮೇಲೆ ಮತ್ತೆ ನಮಗೆ ಯಾರು ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಶ್ರೀಕಂಠದತ್ತ ಒಡೆಯರ್ ಆದಮೇಲೆ ನಮಗೆ ಯಾರು ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಶ್ರೀಕಂಠದತ್ತ ಒಡೆಯರಾದಮೇಲೆ ಈಗಿರ್ತಕ್ಕಂಥ 27ನೇ ಮೈಸೂರಿನ ಒಡೆಯರಾದಂಥ ಯದುವೀರ ಕೃಷ್ಣದತ್ತ ಯಾರು ಬರ್ತಾರೆ? ಈಗ ಯದುವೀರ ಕೃಷ್ಣದತ್ತ ಜಯಚಾಮರಾಜ ಒಡೆಯರ್ ಬರ್ತಾರೆ. ಯಾರು ಬರ್ತಾರೆ? ಈ 27ನೇದಾದಮೇಲೆ ಯದುವೀರ ಕೃಷ್ಣದತ್ತ ಜಯಚಾಮರಾಜ ಒಡೆಯರು ಬರ್ತಾರೆ. ಯದುವೀರ ಕೃಷ್ಣದತ್ತ ಜಯಚಾಮರಾಜ ಒಡೆಯರು ಈಗಿರ್ತಕ್ಕಂಥವರು 27ನೇ ಮೈಸೂರಿನ ಒಡೆಯರು. ಬಟ್ ಹಾಗಾದರೆ ಕೊನೆಯ ಅರಸರು ಯಾರು ಅಂತ ಕೇಳಿದರೆ ಇಲ್ಲಿ ಬರ್ತಾ ಇದೆ ಜಯಚಾಮರಾಜ ಒಡೆಯರು, ಕರ್ನಾಟಕದ ಮೊದಲ ರಾಜ್ಯಪಾಲರು. ಆಲ್ಮೋಸ್ಟ್ ನಾವು ಯದುವಂಶದಿಂದ ಹಿಡಿದು ಇಲ್ಲಿವರೆಗೂ ಯದುವೀರ ಕೃಷ್ಣದತ್ತ ಜಯಚಾಮರಾಜ ಒಡೆಯರು ಈ ಶಾಪ ಹಾಕಿದ್ದು ಅಲ್ಮೇಲಮ್ಮ ರಾಜ ಒಡೆಯರಿಗೆ. ಇದುವರೆಗೂ ಸಹ ಇವರಿಗೆ ಪುತ್ರ ಸಂತಾನವಿಲ್ಲ. ಈಗ 27ನೇ ಒಂದು ಒಡೆಯರಿಗೆ 2 ಗಂಡು ಮಕ್ಕಳಾಗಿದೆ. ಇವರಿಗೆ ಮಕ್ಕಳಾದರೆ ನೆಕ್ಸ್ಟು ಜನ್ರೇಷನ್ ಏನಾಗುತ್ತೆ, ಈ ಒಂದು ಯಾವುದು ಈ ಶಾಪ ಪರಿಹಾರ ಆಗುತ್ತೆ. ಅಲ್ಮೇಲಮ್ಮನ ಶಾಪ, ತಲಕಾಡು ಮರಳಾಗಲಿ ಮಾಲಂಗಿ ಮಡಿವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅನ್ನುವಂಥ ಶಾಪ. ನೆಕ್ಸ್ಟ್, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹವು ಯಾರ ನಾಯಕತ್ವದಲ್ಲಿ ಪ್ರಾರಂಭಗೊಂಡಿತು ಅಂತ ನೋಡಿ. ಇಲ್ಲಿ ಟಿ ಸಿದ್ಧಲಿಂಗಯ್ಯ ಇದೆ ನೋಡಿ. ಟಿ ಸಿದ್ಧಲಿಂಗಯ್ಯ ಅಂದರೆ ನಿಮಗೆ 1938 ಈ ಒಂದು ಏಪ್ರಿಲ್ 11ನೇ ತಾರೀಕು ನಡೆದಂತಹ ಈ ಮೈಸೂರು ಕಾಂಗ್ರೆಸ್ ಅಧಿವೇಶನ ಅಥವಾ ಈ ಒಂದು ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷರಾಗಿದ್ದರು. ಬಳ್ಳಾರಿ ಸಿದ್ದಮ್ಮಯವರೆಲ್ಲ ಭಾಗವಹಿಸಿದ್ರು ನೋಡಿ. ಇಂಟಮ್ ಗೌರ್ಮೆಂಟ್ ಆದಾಗ KT ಭಾಷ್ಯಂ ಅಂತಕ್ಕಂಥವ್ರು ಏನಿದ್ದಾರೆ 1947ರ ಒಂದು ಮಧ್ಯಂತರ ಸರ್ಕಾರ ಅಥವಾ ಮೈಸೂರು ಚಲೋ ಚಳುವಳಿ ಆದಮೇಲೆ ಒಂದು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆದಾಗ ಒಂದು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು ಅಂತ ಗೊತ್ತಿರಬೇಕು ನೋಡಿ. ಇಲ್ಲಿ ಈ ಒಂದು MP ನಾಡಕರ್ಣಿ ಏನಿದ್ದಾರೆ ಇವರು ಈ ಒಂದು ಉಪ್ಪಿನ ಸತ್ಯಾಗ್ರಹ ನಾಯಕತ್ವವನ್ನು ಪ್ರಾರಂಭವಾಗಿದ್ದು ಯಾರ ಒಂದು ನಾಯಕತ್ವದಲ್ಲಿ ಅಂತ
ನೋಡಿ, ಉಪ್ಪಿನ ಸತ್ಯಾಗ್ರಹದಲ್ಲಿ ಎರಡು ಆರ್ ಆರ್ ದಿವಾಕರ್ ಇದ್ದರು. ಆರ್ ಆರ್ ದಿವಾಕರ್ ಅಂತಕ್ಕಂಥವ್ರು ಏನಾಗಿದ್ದರು, ಈ ಬಳ್ಳಾರಿಯಲ್ಲಿ ಏನಾಗಿದ್ದರು, ಉಪ್ಪಿನ ಸತ್ಯಾಗ್ರಹದ ಒಂದು ನೇತೃತ್ವ ಸಮಿತಿ ಅಧ್ಯಕ್ಷರಾಗಿದ್ದರು. ಆದರೆ 1930 ಈ ಒಂದು ಏಪ್ರಿಲ್ 13ನೇ ತಾರೀಕು ಕರ್ನಾಟಕದಲ್ಲಿ ಈ ಒಂದು ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಕರ್ನಾಟಕದ ಬಾರ್ದೋಲಿ ಅಂಕೋಲದ ಈ ಸಾಣಿಕಟ್ಟೆ ಏನಿದೆ, ಇಲ್ಲಿ ಈ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ದೆ MP ನಾಡಕರ್ಣಿ. ಆರ್ ಆರ್ ದಿವಾಕರ್ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದು, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ನೆಕ್ಸ್ಟು ಹಲವು ರಾಜಕೀಯ ಚಳವಳಿಗಳಲ್ಲಿ ಭಾಗವಹಿಸಿದ್ರು. ಇವೆಲ್ಲ ಗೊತ್ತಿರಬೇಕು. ನೋಡಿ, ಈ ಒಂದು ಕರ್ನಾಟಕ ಫ್ರೀಡಮ್ ಮೂಮೆಂಟ್ ಬಗ್ಗೆಯೂ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ನಿಮಗೆ ವ್ಯವಸ್ಥಿತವಾಗಿ ಅನುಕೂಲ ರೀತಿಯಲ್ಲಿ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಗ್ರಂಥಗಳಲ್ಲಿ ಯಾವುದು ಕೃಷ್ಣದೇವರಾಯರಿಂದ ರಚಿತವಾಗಿಲ್ಲ ಅಂತ. ನೋಡಿ, ಕೃಷ್ಣದೇವರಾಯರ ಒಂದು ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪ್ರಣಯ ಇವೆರಡು ಸಂಸ್ಕೃತ. ನೋಡಿ, ಸಂಸ್ಕೃತ ನವರತ್ನರಂತಕ್ಕಂಥ ವಿದ್ವಾಂಸರು ಇವರ ಆಸ್ಥಾನದಲ್ಲಿದ್ದರು. ಅಮುಕ್ತ ಮೌಲ್ಯ ಏನಿದೆ, ಇದು ತೆಲುಗು ಕೃತಿ ಅಂತ ಗೊತ್ತಿರಬೇಕು. ಇದು ತೆಲುಗು ಕೃತಿ. ಈ ಕುಮಾರ ಸಂಭವ ಅಂತ ಏನಿದೆ, ಕುಮಾರ ಸಂಭವ ನೋಡಿ, ಕುಮಾರ ಸಂಭವ ಅಂತಕ್ಕಂಥದ್ದಿರ್ಬೋದು. ನೆಕ್ಸ್ಟು ನಮಗೆ ರಘುವಂಶ ಅಂತಕ್ಕಂಥದ್ದಿರ್ಬೋದು, ಋತು ಸಂಹಾರ ಅಂತಕ್ಕಂಥದ್ದಿರ್ಬೋದು, ಅಭಿಜ್ಞಾನ ಶಾಕುಂತಲೆ ಅಂತಕ್ಕಂಥದ್ದಿರ್ಬೋದು, ನಿಮಗೆ ವಿಕ್ರಮೋರ್ವಶಿ ಅಂತಕ್ಕಂಥದ್ದಿರ್ಬೋದು. ಈ ಕಾಳಿದಾಸನ ನಾಟಕಗಳು ಮತ್ತು ಕೃತಿಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಇರಬೇಕು. ಉಷಾ ಪರಿಣಯ, ಜಾಂಬವತಿ ಕಲ್ಯಾಣ, ಅಮುಕ್ತ ಮೌಲ್ಯ ಇದು ಏನು ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ, ಅಥವಾ ನಿಮಗೆ ಈ ರಾಜಮಂಡಲ ಸಿದ್ಧಾಂತ ಯಾವುದು, ಈ ರಾಜಮಂಡಲ ಯಾವುದು ಅಂದರೆ ಈ ರಾಜಮಂಡಲ ಸಿದ್ಧಾಂತದ ಬಗ್ಗೆ ಯಾವುದು ಹೇಳುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಈ ರಾಜಮಂಡಲ ಸಿದ್ಧಾಂತ, ಈ ಸಿದ್ಧಾಂತದ ಬಗ್ಗೆ ಹೇಳ್ತಕ್ಕಂಥದ್ದೇ ಈ ಅಮುಕ್ತ ಮೌಲ್ಯ ಕೃತಿ ಅಂತ ಗೊತ್ತಿರಬೇಕು. ಅಮುಕ್ತ ಮೌಲ್ಯ ಕೃತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್ ಡಿಯರ್ ಫ್ರೆಂಡ್ಸ್, ಇದಾದಮೇಲೆ ನಮಗೆ ಶಾತವಾಹನರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತ ನೋಡಿ. ಇಲ್ಲಿ ಭಾಳ ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ಕನ್ಫ್ಯೂಸ್ ಆದರೆ ಪೈಥಾನ್ ಅಥವಾ ಮಾನ್ಯಕೇಟ ಕನ್ಫ್ಯೂಸ್ ಆಗಬಾರ್ದು. ಯಾಕೆ ಅಂದರೆ ಕರ್ನಾಟಕವನ್ನು ಆಳಿದಂತಹ ಮೊದಲ ಒಂದು ಪ್ರಾಚೀನ ಮನೆತನ ಯಾವುದು ಅಂದರೆ ಈ ಶಾತವಾಹನರು. ನೋಡಿ, ಬಾದಾಮಿ ಚಾಲುಕ್ಯರ ಇದು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿರ್ತಕ್ಕಂಥದ್ದು, ಬಾದಾಮಿ ಐಹೊಳೆ ಪಟ್ಟದಕಲ್ಲು. ಪ್ರತಿಷ್ಠಾನ ಮತ್ತು ಪೈಥಾನ್ ಇರೋದು ಮಹಾರಾಷ್ಟ್ರದಲ್ಲಿ. ಕಲ್ಯಾಣಿ ಇರ್ತಕ್ಕಂಥದ್ದು ಬೀದರ್ನಲ್ಲಿ. ಮಾನ್ಯಕೇಟ ಇರ್ತಕ್ಕಂಥದ್ದು ಈ ಒಂದು ಕಲಬುರ್ಗಿಯಲ್ಲಿ. ಇದು ರಾಷ್ಟ್ರಕೂಟರ ರಾಜಧಾನಿ. ಇದು ಕಲ್ಯಾಣಿ ಚಾಲುಕ್ಯರ ರಾಜಧಾನಿ. ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ. ಇದೇನಿದೆ ಪ್ರತಿಷ್ಠಾನ, ಇದು ಈ ಒಂದು ಶಾತವಾಹನರ ರಾಜಧಾನಿ. ನೋಡಿ, ಶಾತವಾಹನರ ರಾಜಧಾನಿ ಯಾಕೆ ಅಂದರೆ ಇವರು ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಬಂದಿದ್ದರಿಂದ, ಅಥವಾ ಈ ಸಿಮುಕ ಅಂತಕ್ಕಂಥವನು ಮೌರ್ಯರ ಸುಶೀಮನನ್ನು ಕೊಂದು ಬಂದಿದ್ದರಿಂದ ಇವರಲ್ಲೂ ಸಹ ಈ ಮೌರ್ಯ ಡೈನೆಸ್ಟಿ ಅಂಶಗಳೇನಾಗಿತ್ತು, ಬೆಳೆದು ಬಂತು. ಹಾಗಾಗಿ ಈ ಮೌರ್ಯರ ಬೌದ್ಧ ಧರ್ಮದ ಅಂಶಗಳು, ಯಾಕೆ ಅಂದರೆ ಈ ಅಜಂತ ಇರ್ಬೋದು, ನಾಗಾರ್ಜುನ ಕೊಂಡ ಇರ್ಬೋದು, ಸಾಂಚಿ ಇರ್ಬೋದು, ಅದೇ ರೀತಿಯಾಗಿ ನಿಮಗೆ ಈ ಒಂದು ಏನು ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಕೆಲವು ಈ ಸ್ತೂಪಗಳೇನಿದೆ ಇವು ಶಾತವಾಹನರ ಕಾಲದಲ್ಲಿ ಆಗಿದ್ದು. ಅಜಂತ, ನಾಗಾರ್ಜುನ ಕೊಂಡ, ಸಾಂಚಿ ಇರ್ಬೋದು, ಇವೆಲ್ಲ ಸಿಕ್ಕಿರೋಂಥದ್ದು. ಮತ್ತು ಈಗ ಕರ್ನಾಟಕದ ಸನ್ನತಿ ಅನ್ನೋದೇನಿದೆ ಇದು ಇವ್ರ ಕಾಲದಲ್ಲಿ ಸಿಕ್ಕಿದ್ದು ಅನ್ನೋದು ಇತ್ತೀಚಿನ ಮಾಹಿತಿಗಳ ಪ್ರಕಾರ ನಮಗೆ ತಿಳಿದು ಬಂದಿದೆ. ಎಸ್, ಹಾಗಾದರೆ ಈ ಒಂದು ಅಂಶಗಳ ಬಗ್ಗೆ ನಾವೀಗ ಮಾತಾಡಿದ್ವಿ. ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಪ್ರತಿಷ್ಠಾನ ಅಂತ ಗೊತ್ತಿರಬೇಕು. ಪ್ರತಿಷ್ಠಾನ ಸಿಮುಕ ಶಾತವಾಹನರ ಸ್ಥಾಪಕ ಈ ಒಂದು ವರುಣ ಏನಿದೆ ಇವರ ಒಂದು ಲಾಂಛನ, ಇವರ ಒಂದು ರಾಜ್ಯ ಲಾಂಛನ ಅಥವಾ ಸಿಂಬಲ್ ಅನ್ನೋದು ಗೊತ್ತಿರಬೇಕು. ರಾಜ್ಯ ಲಾಂಛನ ಅಥವಾ ಸಿಂಬಲ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ಅದಾದಮೇಲೆ ವಿಜಯನಗರದ ಸಾಮ್ರಾಜ್ಯದ ಅರಸರು ಎರಡನೇ ದೇವರಾಯನ ಅವಧಿಯಲ್ಲಿ ಭೇಟಿ ನೀಡಿದ ಪ್ರವಾಸಿಗ ಯಾರು? ಇದು ಸುಮಾರು ಸಲ ನಿಮಗೆ ಬಂದಿರತಕ್ಕಂಥ ಒಂದು ಅಂಶ. ನೋಡಿ, ನಮಗೆ ಮೊದಲನೇದಾಗಿ ಈ ವಿಜಯನಗರ ಆಸ್ಥಾನಕ್ಕೆ ಬಂದಂಥವನ ಬಗ್ಗೆ ನಾವು ತಿಳ್ಕೊಳೋದಾದರೆ, ಈ ಒಂದು 1ನೇ ಹರಿಹರನ ಆಸ್ಥಾನಕ್ಕೆ ಈ ದೆಹಲಿಗೆ ಬಂದಂತಹ ಒಂದು ಆಫ್ರಿಕಾದ ಮರಕ್ಕೋ ದೇಶದ ಒಬ್ಬ ಪ್ರವಾಸಿಗ ಬರ್ತಾನೆ. ಅವನೇ ಇಬನ್ ಬಟೋಟ ಅಂತ. ಅವನ ಹೆಸರೇನು? ಇಬನ್ ಬಟೋಟ. ನೋಡಿ, ಅಬ್ದುಲ್ ರಜಾಕ್ ಅಂತಕ್ಕಂಥವನನ್ನು ಶಾರುಖ್ ಖಾನ್ ಅಂತಕ್ಕಂಥವನು ಕಳಿಸ್ತಾನೆ.
ನೆಕ್ಸ್ಟು ನಿಕೊಲೋ ಡಿ ಕೊಂಟಿ ಇವನು 1ನೇ ದೇವರಾಯ, ಇವನು ಅಬ್ದುಲ್ ರಜಾಕ್ 2ನೇ ದೇವರಾಯ. ಇಲ್ಲಿ ಗುಲಾಬಿ ವ್ಯಾಪಾರ ಹೆಚ್ಚಾಗಿತ್ತು, ವಿಜಯನಗರದಂಥ ಸಾಮ್ರಾಜ್ಯವನ್ನು ನಾನು ನೋಡಿಲ್ಲ ಅಂತ ಹೇಳ್ತಾನೆ. ನಿಕೊಲೋ ಕೊಂಟಿ ಕೆಲವು ಕಡೆ ಸತಿ ಪದ್ಧತಿ ಬಗ್ಗೆ ಹೇಳಿದ್ರ ಬಗ್ಗೆನೂ ನಿಮಗೆ ಮಾಹಿತಿ ಬೇಕಾಗುತ್ತೆ. ಇವನು 1ನೇ ದೇವರಾಯನ ಆಸ್ಥಾನಕ್ಕೆ ಬಂದಂಥವನು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ, ನಿಕೊಲೋ ಡಿ ಕೊಂಟಿ ಇಟಲಿಯವನು, ಅಬ್ದುಲ್ ರಜಾಕ್ ಪರ್ಷಿಯಾದವನು ಅಂತ ಗೊತ್ತಿರಬೇಕು, ನೆಕ್ಸ್ಟು ಪಾಹಿಯಾನ್ ಅಂತಕ್ಕಂಥವನು ಏನಿದ್ದಾನೆ, ಯಾರು ಪಾಹಿಯಾನ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳನ್ನು ನಮಗೇನು ಕೇಳ್ಬೋದು. ನೋಡಿ, ಪಾಹಿಯಾನ್ ಅಂತಕ್ಕಂಥವನು ಭಾರತಕ್ಕೆ ಬಂದ ಒಬ್ಬ ಮೊದಲ ಚೀನಿ ಯಾತ್ರಿಕ ಅಂತ ಗೊತ್ತಿರಲಿ. ಯಾರು ಮೊದಲ ಚೀನಿ ಯಾತ್ರಿಕ? ಎಸ್, ಹಾಗಾದರೆ ಪಾಹಿಯಾನ ಯಾರ ಕಾಲಕ್ಕೆ ಬಂದ? ಈ ಗುಪ್ತರ ಕಾಲದಲ್ಲಿ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದ. ಈ ಒಂದು ಪಾಹಿಯಾನ್ ಆದಮೇಲೆ ಹುಯೆನ್ ಸಾಂಗ್ ಬಂದಿದ್ದು ಹರ್ಷನ ಆಸ್ಥಾನಕ್ಕೆ. ಅದಾದ ನಂತರ ಈ ನಳಂದ ವಿವಿಗೆ ಬಂದಿದ್ದು ಈತ್ ಸಿಂಗ್. ಗೋಕೋಕಿ ಪಾಹಿಯಾನ ಕೃತಿ. ಹಾಗಾದರೆ ಡೊಮಿಂಗೋ ಫಯಾಜ್ ಮತ್ತು ಬಾರ್ಬೋಸಾ ಯಾರ ಆಸ್ಥಾನಕ್ಕೆ ಬಂದರು? ಈ ಕೃಷ್ಣದೇವರಾಯ. ಯಾರು? ಈ ಕೃಷ್ಣದೇವರಾಯ ಪೋರ್ಚುಗೀಸರೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರಿಂದ ಈ ಪೋರ್ಚುಗೀಸ್ನ ಡೊಮಿಂಗೋ ಫಯಾಜ್ ಮತ್ತು ಬಾರ್ಬೋಸಾ ಶ್ರೀಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ಹಾಗೆಯೇ ನಿಕಟಿನ್ ಬರ್ತಾನೆ, ಅದೇ ರೀತಿಯಾಗಿ ನ್ಯೂನಿಜ್ ಬರ್ತಾನೆ, ಫೆಡ್ರಿಕ್ ಸೀಸರ್ ಬರ್ತಾನೆ. ಇವರಿಷ್ಟು ಜನ 8 ಜನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಮತ್ತೆ ನಿಮಗೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರಲ್ಲ. ಇದು ನಿಮಗೆ ಹೆಚ್ಚಿನದಾಗಿ ತಿಳಿದಿರಬೇಕಾದಂಥ ಒಂದು ಪ್ರಮುಖ ಘಟನೆ. ಎಸ್ ಸ್ನೇಹಿತರೆ, ಇದಾದಮೇಲೆ ನಮಗೆ ಮಯೂರ ವರ್ಮನಿಂದ ಸೋಲಲ್ಪಟ್ಟ ಪಲ್ಲವರ ದೊರೆ ಯಾರು ಅಂತ. ಶಾಂತಿವರ್ಮ, ಶಿವಸ್ಕಂದವರ್ಮ, ಕುಮಾರವರ್ಮ ಮತ್ತು ಕೃಷ್ಣವರ್ಮ. ನೋಡಿ, ಇಲ್ಲಿ ಮಯೂರ ವರ್ಮ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಈ ಕರ್ನಾಟಕವನ್ನಾಳಿದಂತಹ, ಕನ್ನಡವನ್ನಾಳಿದಂಥ ಈ ಕದಂಬರು ಏನಿದ್ದಾರೆ, ಕದಂಬ ಮನೆತನ ಏನಿದೆ ಇದು ಗೊತ್ತಿರಬೇಕು. ನೋಡಿ, ಕದಂಬ ಮನೆತನ ಕರ್ನಾಟಕವನ್ನಾಳಿದಂಥ ಮೊದಲ ಕನ್ನಡದ ಮನೆತನ ಅಂತ ನಿಮಗೆ ಗೊತ್ತಿರಲಿ. ಕನ್ನಡದ ಮನೆತನ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಕನ್ನಡದ ಮನೆತನ ಇದಾಗಿದೆ ಅಂದ ತಕ್ಷಣ ನಿಮಗೆ ಶಾಂತಿವರ್ಮ ಮತ್ತು ಶಿವಸ್ಕಂದವರ್ಮ, ಕುಮಾರವರ್ಮ, ಕೃಷ್ಣವರ್ಮ. ನೋಡಿ, ಶಿವಸ್ಕಂದವರ್ಮ ಪಲ್ಲವರ ದೊರೆ ಏನು ಮಾಡ್ತಾನೆ, ಇವರ ಅಜ್ಜನ ಜೊತೆ, ತಾತನ ಜೊತೆ ಏನು ಮಾಡ್ತಾನೆ, ಕಂಚಿಗೆ ಹೋಗಿರ್ತಾನೆ. ವೀರಶರ್ಮನ ಜೊತೆ ಕಂಚಿಗೆ ಹೋದಾಗ ಕಂಚಿಯಲ್ಲಿ ಏನಾಗುತ್ತೆ, ಅವಮಾನ ಆಗುತ್ತೆ. ಯಾರಿಗೆ? ಈ ಮಯೂರ ವರ್ಮನಿಗೆ. ವಿಪ್ರ ಅಂತ, ಎಲ್ಲೋ ಬ್ರಾಹ್ಮಣ ವಿಪ್ರ ಅಂತ. ಇದನ್ನು ಮಾಡಿದಂಥವನು ಯಾರು ಅಂದರೆ ಈ ಶಿವಸ್ಕಂದವರ್ಮ. ಹಾಗಾಗಿ ಈತ ಶ್ರೀಶೈಲಕ್ಕೆ ಹೋಗಿ ಒಂದು ಸೇನೆಯನ್ನು ಕಟ್ಟಿ ಅಲ್ಲಿಂದ ಏನು ಮಾಡ್ತಾನೆ, ಬಂದು ಈ ವರದಾ ನದಿ ತೀರದಲ್ಲಿ ಇವನು ಸೋಲಿಸಿದ ಮೇಲೆ ಕದಂಬ ಆಸ್ಥಾನವನ್ನು ಅಥವಾ ಮನೆತನವನ್ನು ಕಟ್ಟಿದ. ಅಲ್ಲಿ ಕದಂಬ ವೃಕ್ಷ ಇತ್ತು ಅಂತ. ಸಿಂಹ ಇವರ ರಾಜ್ಯ ಲಾಂಛನ ಆಗಿತ್ತು. ಈ ತಾಳಗುಂದ ಇವರ ಪ್ರಮುಖ ವಿದ್ಯಾಕೇಂದ್ರ ಮತ್ತು ಅಗ್ರಹಾರಗಳ ಮೇಜರಾಗಿ ಮೊದಲ ಕೆರೆ ಇರ್ಬೋದು, ಮೊದಲ ದೊರೆ ಇರ್ಬೋದು, ಮೊದಲ ವಿ ಇರ್ಬೋದು, ವಿಶ್ವವಿದ್ಯಾನಿಲಯದ ಥರ ಮದರಸ ಸ್ಟಾರ್ಟ್ ಆಗಿದ್ದು ಈ ತಾಳಗುಂದದಲ್ಲಿ ಅಂತ ಗೊತ್ತಿರಬೇಕು. ಶಾಂತಿವರ್ಮ ಕಾಕೋತ್ಸವರ್ಮನ ಮಗ. ಎಸ್, ನೋಡಿ, ಈ ಥರದ ಸ್ಟೇಟ್ಮೆಂಟ್ಗಳು ಸಹ ಪ್ರಶ್ನೆಗಳು ಬರುತ್ತೆ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಮೊದಲನೇದು ಪ್ರತಿಷ್ಠಾ ಅಂದರೆ ಪ್ರತಿಪಾದನೆ, ಅಶ್ಯೂರೆನ್ಸ್ ಅಂತ ಕರಿತೀವಿ. ಎರಡನೇದು ಕಾರಣ, ರೀಸನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಪ್ರತಿಪಾದನೆ ಏನಿದೆ ಅಂದರೆ ಒಂದು ಪ್ರಶ್ನೆ ಇದೆ. 17ನೇ ಶತಮಾನದಲ್ಲಿ ಅಂತ್ಯದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವಾಣಿಜ್ಯ ಸ್ಪರ್ಧಿಗಳಾದಂತಹ ಪೋರ್ಚುಗೀಸರು ಮತ್ತು ಡಚ್ಚರನ್ನು ತೊಡೆದು ಹಾಕಿದರು. ಸರಿ ಇದೆ. ಇಂಗ್ಲಿಷ್ ವರ್ತಕರು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಅಗ್ಗದ ದರದಲ್ಲಿ ಮಾರಾಟ ಮಾಡಿದರು. ಇವೆರಡೂ ಸರಿ ಇದೆ. ಬಟ್ ಇದಕ್ಕೆ ಸಂಬಂಧ ಇಲ್ಲ. ಯಾಕೆಂದರೆ ಇವರು ವ್ಯಾಪಾರಕ್ಕೂ ಇವ್ರನ್ನ ಸೋಲಿಸೋದಕ್ಕೂ ಕಾರಣ ಬೇರೆ ಇದೆ. ನೋಡಿ, ಡಚ್ಚರ್ ಏನು ಮಾಡಿದರು, ಇವರು ದ್ವೀಪ ರಾಷ್ಟ್ರಗಳೆಡೆಗೆ ಹೆಚ್ಚು ಗಮನವನ್ನು ಹರಿಸಿದರು. ಈ ಜಾವ ಇರ್ಬೋದು, ಮಲಕ್ಕ ಇರ್ಬೋದು, ಸುಮಾತ್ರ ಇರ್ಬೋದು. ಈ 3 ದ್ವೀಪಗಳು ಬರೋದು ಇಂಡೋನೇಷ್ಯಾ, ಮಲೇಷ್ಯಾ. ಅದು ಬಿಟ್ಟರೆ ಫಿಲಿಪೈನ್ಸ್ ಮತ್ತು ಇವರು ಥೈಲ್ಯಾಂಡ್ ಕಡೆಗೆ ಏನು ಮಾಡಿದರು, ಹೆಚ್ಚು ಗಮನವನ್ನು ಕೊಟ್ಟರು. ಪರ್ಯಾಯ ದ್ವೀಪಕ್ಕಿಂತ ದ್ವೀಪ ರಾಷ್ಟ್ರಗಳಿಗೆ ಡಚ್ಚರು, ಹಾಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್ ಅಂತ ಕರಿತೀವಿ. ಇವರನ್ನು ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಸೋಲಿಸ್ಬಿಡ್ತಾನೆ. ನೆಕ್ಸ್ಟ್ ಪೋರ್ಚುಗೀಸರು ಸಹ ಅಷ್ಟೇ ದಕ್ಷವಾಗಿ ಆಡಳಿತ ನಡೆಸೋಕ್ಕಾಗಲ್ಲ, ಸೀಮಿತವಾಗಿದ್ದರು. 1761ರಿಂದ ಗೋವಾಕ್ಕೆ ಮಾತ್ರ ಸೀಮಿತ ಆಗಿತ್ತು. ಹಾಗಾಗಿ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಎಗೆ ಆರ್ ಸರಿಯಾದ ವಿವರಣೆ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಈ ಕಂಟೆಂಟ್ ಆದಮೇಲೆ ನಮಗೆ ಮುಂದಿನ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ. ಕೆಳಗಿನ ಗ್ರಂಥಗಳಲ್ಲಿ ಯಾವುದು ಬಿಲ್ಲಣದಿಂದ ರಚಿತವಾಗಿದೆ ಅಂತ ನೋಡಿ. ಈ ಮಿತಾಕ್ಷರ ಸಂಹಿತೆ ಇದೆ, ವಡ್ಡಾರಾಧನೆ ಇದೆ,
ಪಂಚತಂತ್ರ ಇದೆ ಮತ್ತು ವಿಕ್ರಮಾಂಕ ದೇವಚರಿತೆ ಇದೆ. ನೋಡಿ, ಬಿಲ್ಲಣ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂಥ ಕಲ್ಯಾಣಿ ಚಾಲುಕ್ಯರಲ್ಲಿದ್ದಂಥವನು ಬಿಲ್ಲಣ. ಬಿಲ್ಲಣರ ಅಣ್ಣ ಯಾರು ಅಂದರೆ ಕಲ್ಲಣ. ಅವನು ಕಾಶ್ಮೀರ ಕವಿ ಮತ್ತು ಭಾರತ ಇತಿಹಾಸದ ಪಿತಾಮಹ. ವಿಕ್ರಮಾಂಕ ದೇವಚರಿತೆ ಬರೆದಂಥವನು ಬಿಲ್ಲಣ ಅಂತ ಗೊತ್ತಿರಬೇಕು. ಈ ಒಂದು ಮಿತಾಕ್ಷರ ಸಂಹಿತೆ ಅಂತಕ್ಕಂಥದ್ದು ನೋಡಿ, ನಾವು ಮಿತಾಕ್ಷರ ಸಂಹಿತೆ ಅಂದರೆ ಈ ಒಂದು ವಿಜ್ಞಾನೇಶ್ವರ ಅಂತಕ್ಕಂಥವನು ಮಿತಾಕ್ಷರ ಸಂಹಿತೆಯನ್ನು ಬರೀತಾನೆ. ನಿಮಗೆ ಒಡ್ಡಾರಾಧನೆ ಗೊತ್ತಿದೆ. ಕನ್ನಡದ ಮೊದಲ ಒಂದು ಗದ್ಯ ಕೃತಿ ಯಾವುದು ಅಂದರೆ ಒಡ್ಡಾರಾಧನೆ. ಇದು ಈ ಶಿವಕೋಟ್ಯಾಚಾರ್ಯ ಬರೆದಂತಹ, ಇದು ವೆಸ್ಟರ್ನ್ ಗಂಗರ ಆಸ್ಥಾನದಲ್ಲಿದ್ದಂಥವನು ನೋಡಿ. ಅದೇ ರೀತಿಯಾಗಿ ಪಂಚತಂತ್ರ ಇದೆ. ಗುಪ್ತರ ಕಾಲದಲ್ಲಿ ಈ ಒಂದು ವಿಷ್ಣು ಶರ್ಮ ಸಂಸ್ಕೃತದಲ್ಲಿ ಬರೀತಾನೆ. ಪಂಚತಂತ್ರವನ್ನು ವಿಷ್ಣು ಶರ್ಮ ಏನು ಮಾಡ್ತಾನೆ, ಸಂಸ್ಕೃತದಲ್ಲಿ ಬರೀತಾನೆ. ಅದು ಮತ್ತೆ ಕನ್ನಡಕ್ಕೆ ಅನುವಾದ ಆಗಿದ್ರ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು. ಹಾಗಾದರೆ 9ನೇ ಪ್ರಶ್ನೆಗೆ ಈ ಒಂದು 4ನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಹಾಗಾದರೆ ನಾವು ಈ ವಿಷಯಗಳನ್ನು ತಿಳ್ಕೊಂಡ್ವಿ ಮತ್ತು ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಮುಂದಿನ ಒಂದು ಕ್ಲಾಸಸ್ಸಲ್ಲಿ ಮತ್ತೆ ಹೆಚ್ಚಿನ ವಿಷಯಗಳನ್ನು ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.